ವಿಶ್ವವಿಖ್ಯಾತ ನಾಡ ಹಬ್ಬ ನಮ್ಮ ದಸರಾ, ನಮ್ಮ ಮೈಸೂರು ದಸರಾ. ದಸರಾ ಅಥವಾ ವಿಜಯದಶಮಿ ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುವ ಹಬ್ಬವಾಗಿದೆ. ಈ ಹಬ್ಬವು ದುರ್ಗಾದೇವಿಯು ಮಹಿಷಾಸುರನನ್ನ ಕೊಂದದ್ದು, ರಾಮನು ರಾವಣನನ್ನು ಸಂಹರಿಸಿದ್ದು ಹಾಗೂ ಪಾಂಡವರು ತಮ್ಮ ಆಯುಧಗಳನ್ನ ಬನ್ನಿ ಮರದಿಂದ ಹಿಂಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಜಯವನ್ನ ಸಾಧಿಸಿದ್ದು. ದಸರಾ ಹಬ್ಬವು ನವರಾತ್ರಿಯ 10ನೇ ದಿನದ ವಿಜಯೋತ್ಸವವಾಗಿದ್ದು, ದಶ ಅಂದರೆ 10, ಹರ ಅಂದರೆ ಸೋಲು ಎಂಬ ಅರ್ಥವನ್ನು ನೀಡುತ್ತದೆ. ಹೊಯ್ಸಳರ ಕಾಲದಿಂದಲೂ ದಸರಾ ಆಚರಣೆಯ ಉಲ್ಲೇಖವಿದೆ. ಇದು ಯುದ್ಧ ಗೆದ್ದ ವಿಜಯೋತ್ಸವವಾಗಿ ಆಚರಿಸಲ್ಪಟ್ಟಿತು. ವಿಜಯನಗರ ಅರಸರ ಕಾಲದಲ್ಲಿ ದಸರಾವು 10 ದಿನಗಳ ಕಾಲ ವೈಭವದಿಂದ ಆಚರಿಸಲ್ಪಡುತ್ತಿತ್ತು. ಶೌರ್ಯ ಪ್ರದರ್ಶನಗಳು, ಕಲೆ, ಸಾಹಿತ್ಯ, ಸಂಗೀತ ಮತ್ತು ನೃತ್ಯ ಪ್ರದರ್ಶನಗಳು ನಡೆಯುತ್ತಿದ್ದವು. 1610ರಲ್ಲಿ ರಾಜ ಒಡೆಯರ್ ಅವರು ಶ್ರೀರಂಗಪಟ್ಟಣದಲ್ಲಿ ದಸರಾ ಹಬ್ಬವನ್ನ ಪ್ರಾರಂಭಿಸಿದರು. ನಂತರ ಮೈಸೂರಿನಲ್ಲಿ ದಸರಾ ಆಚರಣೆಯನ್ನು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಆರಂಭಿಸಲಾಯಿತು. ಮೈಸೂರು ದಸರಾದಲ್ಲಿ ಚಿನ್ನದ ಅಂಬಾರಿಯ ಮೇಲೆ ತಾಯಿ ಚಾಮುಂಡೇಶ್ವರಿ ಮೂರ್ತಿಯ ಮೆರವಣಿಗೆ, ಜಂಬೂ ಸವಾರಿ, ಪೊಲೀಸ್ ಬ್ಯಾಂಡ್ಗಳ ತಾಳವಾದ್ಯ, ಕಂಸಾಳೆ ಕುಣಿತ ಮತ್ತು ಸ್ತಬ್ಧ ಚಿತ್ರಗಳ ಪ್ರದರ್ಶನ ಇರುತ್ತದೆ. ದಸರಾ ಹಬ್ಬವು ಕೆಟ್ಟದ್ದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ. ಈ ಹಬ್ಬವು ಭಯ, ದುರಾಸೆ ಮತ್ತು ನಕಾರಾತ್ಮಕ ಆಲೋಚನೆಗಳನ್ನು ಜಯಿಸಿ ಸಕಾರಾತ್ಮಕ ಆಲೋಚನೆಗಳು ಮತ್ತು ಕಾರ್ಯಗಳ ಕಡೆಗೆ ಸಾಗುವ ಮನುಷ್ಯನ ಅಗತ್ಯವನ್ನು ಸೂಚಿಸುತ್ತದೆ. ನಮ್ಮ ಮೈಸೂರು ನಮ್ಮ ಹೆಮ್ಮೆ.